ಹೀಗೆ ನಡು ರಸ್ತೆಯಲ್ಲೇ ವಾಗ್ವಾದ ನಡೆಸುತ್ತಿರುವ ಚಾಲಕರು, ಗಲಾಟೆ ತಡೆಯಲು ಮುಂದಾದ ಸಾರ್ವಜನಿಕರು, ರಸ್ತೆಯ ಮಧ್ಯೆ ನಿಂತಿರುವ ಸರ್ಕಾರಿ ಬಸ್ ಹಾಗೂ ಕ್ಯಾಂಟರ್ ವಾಹನ. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸಮೀಪ. ಬಾಗೇಪಲ್ಲಿ ಕಡೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಬರುತ್ತಿದ್ದ ಸರ್ಕಾರಿ ಬಸ್ ಹಾಗೂ ಕ್ಯಾಂಟರ್ ವಾಹನ ಚಾಲಕರ ನಡುವೆ ಈ ಗಲಾಟೆ ನಡೆದಿದೆ. ಮಾಹಿತಿಯ ಪ್ರಕಾರ ಅಡ್ಡ ಬಂದ ಕ್ಯಾಂಟರ್ ವಾಹನಕ್ಕೆ ಸರ್ಕಾರಿ ಬಸ್ ಟಚ್ ಆಗಿದೆ ಎನ್ನಲಾಗಿದೆ. ಇದರಿಂದ ಕೋಪಗೊಂಡ ಕ್ಯಾಂಟರ್ ಚಾಲಕ ಬಸ್ ಅನ್ನ ಹಿಂಬಾಲಿಸಿ ಬಂದು ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಘಟನೆಯ ಬಳಿಕ ಗಾಬರಿಗೊಂಡ ಬಸ್ ಚಾಲಕ ವಾಹನ ನಿಲ್ಲಿಸಿದ್ದು, ಬಸ್ನಲ್ಲಿದ್ದ ಪ್ರಯಾಣಿಕರು ಕೂಡ ಕೆಳಗಿಳಿದು ಕ್ಯಾಂಟರ್ ಚಾಲಕರೊಂದಿಗೆ ವಾಗ್ವಾದ ನಡೆಸಿದ್ದಾರೆ. ಮಾತಿಗೆ ಮಾತು ಬೆಳೆದು ಕೆಲ ಕಾಲ ನಡು ರಸ್ತೆಯಲ್ಲಿ ಬೀದಿ ಕಾಳಗದ ವಾತಾವರಣ ನಿರ್ಮಾಣವಾಗಿತ್ತು. ಕಂಪ್ಲೇಂಟ್ ಇದ್ದ ಕಂಪ್ಲೇಂಟ್ ಕೊಡ್ಕೊಡ್ರಿ. ಬಸ್ ಹಾಕ್ಸ್ಕೊಳ್ರಿ. ಹಿಂದಿನ ಬಸ್ ಬಂದು ಹಿಂದಿನ ಕೂತಿದ್ರೆ ಒಳಗೆ ಜನಗಳಿಲ್ಲ. ತಲೆಗೆ ತಗಲೈತೆ ಕೂತಿರೋದು. ಇನ್ನು ಗಲಾಟೆಯಿಂದ ಕೆಲ ಕಾಲ ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಗಿದ್ದು, ಸ್ಥಳೀಯರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಲು ಪ್ರಯತ್ನಿಸಿದರು. ಘಟನೆ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು, ಅರ್ಧ ಗಂಟೆಗೂ ಹೆಚ್ಚು ಕಾಲ ರಸ್ತೆ ವಾಗ್ವಾದ ನಡೆಸಿಕೊಂಡು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಿದ್ದಾರೆ. ಅಲ್ಲಿ ಗಾಡಿ ನಿಲ್ಸಿದೀವಿ. ಅವ್ರು ಬಂದಿದ್ದ ತಕ್ಷಣ ಅವ್ನು ಬಂದ ಒಂದೇ ಸಲ ಬಂದ್ಬಿಟ್ಟು ನಮ್ಮ ಗಾಡಿ ಹೊಡೆದ್ಬಿಟ್ಟು ನಾನು ಗಾಡಿ ನಿಲ್ಸಲ್ಲ, ನೀವು ಕಂಪ್ಲೇಂಟ್ ಮಾಡ್ಕೊಬೋ ಅಂತವ್ರೆ. ಯಾರು? ಡ್ರೈವರ್, RTC ಡ್ರೈವರು. ಎಲ್ಲಿಂದ ಎಲ್ಲಿಗೆ ಹೋಗಿರಿ ನೀವು? ನಾವಿಲ್ಲಿ ಬರ್ತಾ ಇದ್ದು ಗಾಡಿ ಕೆಲಸ ಇದ್ರೆ. ಎಲ್ಲಿಂದ? ನಾನು ಇದು ಒನ್ನೇಬಲ್ ಗೇಟಿಂದ ಆ ಕಡೆಯಿಂದ ಬರ್ತಾ ಇದ್ದು, ಬಾಗೇಪಲ್ಲಿ ಗಾಡಿಯಿಂದ ಬಂದ್ಬಿಟ್ಟು ಒಂದೇ ಸಲ ಎಲ್ಬಿಟ್ಟು ಅವನೇ ಹೇಳ್ತಾ ಇದ್ದೀನಿ. ಆರನ್ನು ಹೊಡೆದ್ರು ಹಂಗೆ ಹೊಡ್ಕೊಂಡು ಬಂದ್ಬಿಟ್ಟು ಅವನೇ ಮುಂದಕ್ಕೆ. ಏನಾಯ್ತಮ್ಮ? ನಮಗೆಲ್ಲ ಕಟ್ಟಾಗವೆ. ನೀವು ಹೋಗಿ ಮತ್ತೆ ಹಿಂದೆಗಡೆ ಗುದ್ದಿದ್ರಂತಲ್ಲ? ನನಗೆ ಯಾವ ಗುದ್ದಿಲ್ಲ, ಗಾಡಿ ತೆಗಿತಾ ಇದ್ರೆ ಕಟ್ಟಾಗಿ ಸ್ವಲ್ಪ ಟಚ್ ಆಗಿದೆ ಅಷ್ಟೇ, ಏನಾಗಿಲ್ಲ ಗಾಡಿಗೆ. ಅವ್ನು ಹೇಳಿದ್ರೆ ನಾನು ಕಂಪ್ಲೇಂಟ್ ಮಾಡ್ಕೊಂಡು ಅದು ಇದು ಅಂತ ಅವನೇ ಅದೇ ಮಾತಾಡ್ತಿದ್ದೀನಿ. ಅಲ್ಲ, ಅವ್ರು ಗುದ್ದಿದ್ದಾರೆ ಅಂತೇಳಿ ನೀವು ಕೋಪಕ್ಕೆ ಹಿಂದೆಯಿಂದ ಬಂದು ನೀವು ಗುದ್ದಿದ್ದೀರಿ ಅಂತ ಹೇಳಿ? ಗುದ್ದಿಲ್ಲ, ನಾನು ಡ್ರೈವರ್ ಹತ್ರ ಹೋಗಿ ಮಾತಾಡ್ತಾ ಇದ್ದ ಇಷ್ಟೊತ್ತು. ಅವನು ಬಂದು ಮಾತಾಡಿದ್ರೆ ಇನ್ನೊಬ್ಬರು ಬಂದು ಹಿಂದೆ ಹೊಡೆದವನು ಅಂತ ಬಂದ್ಬಿಟ್ಟು ಗಲಾಟೆ ಮಾಡ್ತಾವನೆ. ಅದಕ್ಕೆ ನಮ್ಮ ಓನರ್ ಗಾಡಿ ತೆಗಿಸೋದಕ್ಕೆ ಟಚ್ ಆಗಿರೋದು ಅಷ್ಟೇ, ಏನಾಗಿಲ್ಲ, ಅಷ್ಟೇ ಆಗಿದ್ದಲ್ಲಿ. ಒಟ್ಟಾರೆ ವಾಹನಗಳ ಸಣ್ಣ ಪುಟ್ಟ ಸ್ಪರ್ಶದಿಂದ ಆರಂಭವಾದ ವಿವಾದ ನಡು ರಸ್ತೆಯಲ್ಲೇ ಚಾಲಕರು ಹಾಗೂ ಪ್ರಯಾಣಿಕರ ನಡುವಿನ ಬೀದಿ ಕಾಳಗಕ್ಕೆ ಕಾರಣವಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.